ಇದೀಗ ವೇದಿಕೆ ಮೇಲಿರುವ ಗಣ್ಯರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಾನು ಹೊಸಕೋಟೆ ಶೋಭಾ ಮೇಡಮ್ ರವರು ಹಾಗೆ ನಗರ್ಲೆ ಸ್ಕೂಲ್ ಶ್ರುತಿ ಮೇಡಮ್ ರವರನ್ನ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೆ ಮಧ್ಯಾಹ್ನದ ಶುಭಾಶಯಗಳು. ಎಲ್ಲರಿಗೂ ಸುಸ್ತಾಗಿದೆ, ಆದ್ರೂ ಕೂಡ ಸಹನೆಯಿಂದ ಕಾಯ್ತಾ ಇದ್ದೀರಾ ಮಕ್ಕಳ. ನಾನು ವಚನ ಸಾಹಿತ್ಯದ ಬಗ್ಗೆ ಹೇಳುವಂತಹ ಅನೇಕ ಕುತೂಹಲ ಇದ್ರೂ ಕೂಡ ಈಗ ಸಮಯದ ಅಭಾವದಿಂದ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಡ್ತೀನಿ. ವಚನ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಹುಟ್ಟಿದು. ವಚನ ಅಂದ್ರೆ ಮಾತು. ಯಾವ ಮಾತು ಅದು? ಎಲ್ಲರ ಜೀವನಕ್ಕೂ ಬೇಕಾಗಿರುವಂತ ಮಾತು. ನಾವು ಪ್ರತಿದಿನ ಆಡೋ ಮಾತಲ್ಲಿ ಎಲ್ಲ ಮಾತನ್ನು ನಾವು ಉಪಯೋಗಕ್ಕೆ ಬರುವಂತ ಮಾತುಗಳನ್ನ ಆಡೋದಿಲ್ಲ ಅಲ್ವಾ? ಆದ್ರೆ ವಚನ ಅನ್ನುವಂಥದ್ದು ಪ್ರತಿಯೊಬ್ಬ ಜೀವಿಯ ಅಂಗ ಆಗುವಂತಹ ಮಾತುಗಳನ್ನ ನಮ್ಮ ಹಿರಿಯರು ವಚನಕಾರರು ಹಾಡಿ ಹೋಗಿದ್ದಾರೆ. ಅದನ್ನ ಪ್ರಸ್ತುತ ಸಮಯದಲ್ಲಿ ಪ್ರಚಾರ ಮಾಡೋದಕ್ಕೆ ಅಂತ ಕಟಿಬದ್ಧರಾಗಿ ನಿಂತಹ ಈ ದಂಪತಿಗಳಿಗೆ ಯಾವ ರೀತಿಯ ಕೃತಜ್ಞತೆನ ಹೇಳ್ಬೇಕು ಅನ್ನೋದೇ ಅದಕ್ಕೆ ಪದಗಳು ಸಾಲದು. ಅದ್ರ ಜೊತೆಗೆ ಅವರ ಒಂದು ನಡಿಗೆಯಲ್ಲಿ, ವಚನಗಳ ನಡಿಗೆಯಲ್ಲಿ ನಮ್ಮ ಮಕ್ಕಳನ್ನ ಕೂಡ ಸಹಭಾಗಿತ್ವವನ್ನ ತಗೊಂಡಿದ್ದಕ್ಕೆ ನಾವು ಇಲ್ಲಿ ಅವ್ರಿಗೆ ಅಭಾರಿಯಾಗಿರ್ಬೇಕು. ಶಾಲೆ ಅಂತ ಹೇಳಿದ್ಮೇಲೆ ಕಲಿಯುವಂಥದ್ದು, ಬರೆಯುವಂಥದ್ದು ಅದಷ್ಟೇ ಆಗಿರ್ಬಾರ್ದು. ನಮ್ಮ ನಡೆ, ನುಡಿ, ಸಂಸ್ಕಾರ ಎಲ್ಲವೂ ಕೂಡ ಇಲ್ಲಿ ಬೆಳವಣಿಗೆನ ಹೊಂದುತ್ತಾ ಹೋಗ್ಬೇಕು. ಅದಕ್ಕೆ ಸಹಕಾರಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದು ನಿರಂತರವಾಗಿ ನಡಿಬೇಕು. ಅದಕ್ಕೆ ನಮ್ಮಗಳ ಮತ್ತೆ ಅವರುಗಳ ಸಹಕಾರ, ಸಹಭಾಗಿತ್ವ ಎರಡೂ ಇರಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಮಕ್ಕಳ, ನಿಮ್ಗೆ ಈ ಪ್ರೈಮರಿ ಎಜುಕೇಶನ್ ಅಲ್ಲಿ ನಾವು ಏನ್ ಕಲಿತೀವೋ ಅದು ನಮ್ಮ ಜೀವಿತಾವಧಿವರೆಗೂ ಶಾಶ್ವತವಾಗಿರುತ್ತೆ. ಇದು ಎಲ್ಲರ ಅನುಭವ. ಈ ಒಂದು ವಯಸ್ಸಲ್ಲಿ ನಿಮಗೆ ಒಂದು ಸಂಸ್ಕಾರವನ್ನ ಕೊಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಅವರ ಸಹಭಾಗಿತ್ವ ಇದೆ. ನೀವು ಕೂಡ ಒಂದು ಒಳ್ಳೆ ಹೆಸರನ್ನು ತರುವಂತಹ ವ್ಯಕ್ತಿಗಳಾಗ್ತೀರಾ ಈ ಒಂದು ವಚನಗಳ ಕಲಿಕೆಯಿಂದ ಅನ್ನೋದು ನನ್ನ ಆಶಾಭಾವನೆ. ಎಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದೀರಾ. ನಿಮ್ಮ ಎಲ್ಲಾ ಶಿಕ್ಷಕರು ಕೂಡ ಚೆನ್ನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಣಿ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮುಂದಿನ ವರ್ಷ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಬರಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈಗ ಈ ಒಂದು ಶರಣ ದಂಪತಿಗಳಿಗೆ ಮತ್ತೆ ಈ ಫೌಂಡೇಶನ್ನ ಕಾರ್ಯದರ್ಶಿಗಳಿಗೆ ಎಲ್ಲರೂ ಕೂಡ ತುಂಬು ಹೃದಯದಿಂದ ನಮ್ಮ ಒಂದು ಕಿರುಕಾಣಿಕೆಯನ್ನ ಕೊಡ್ತಾ ವಂದನೆಗಳನ್ನ ಅರ್ಪಿಸೋಣ.